ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಮನೆ ಸುತ್ತಮುತ್ತ ಸಾಮಾನ್ಯವಾಗಿ ಕಾಣೋದಕ್ಕೆ ಸಿಗುವಂತಹ ಒಂದು ಗಿಡ. ಇದರಲ್ಲಿ ಮುಳ್ಳುಗಳು ಜಾಸ್ತಿ ಇರುತ್ತೆ. ನಾವು ಇದನ್ನು ನಾಚಿಕೆ ಮುಳ್ಳು ಅಂತ ಕರಿತೇವೆ. ಮೈಮೋಸ ಪುಡಿಕಾ ಅನ್ನೋದು ಇದರ ಸಸ್ಯಶಾಸ್ತ್ರೀಯ ಹೆಸರು. ಹಲವಾರು ಮನೆಮದ್ದುಗಳ ತಯಾರಿಯಲ್ಲಿ ಬಳಸಲ್ಪಡುವಂತಹ ಈ ಗಿಡವನ್ನು ಸೆನ್ಸಿಟಿವ್ ಪ್ಲ್ಯಾಂಟ್, ಸ್ಲೀಪಿ ಪ್ಲ್ಯಾಂಟ್, ಆ್ಯಕ್ಷನ್ ಪ್ಲ್ಯಾಂಟ್, ಟಚ್ ಮೀ ನಾಟ್, ಶೇಮ್ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ. ನಾನಿವತ್ತು ಹೇಳೋದಕ್ಕೆ ಬಂದಿರೋದು ಈ ಸಸ್ಯದ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ. ಈ ಗಿಡದ ಎಲೆಗಳನ್ನು ಮುಟ್ಟಿದಾಗ ಇವುಗಳು ಮುದುಡಿಕೊಳ್ಳುತ್ತೆ. ನೀವು ಕೂಡ ನೋಡಿರ್ಬೋದು. ಹಾಗಾಗಿ ಇದಕ್ಕೆ ಮುಟ್ಟಿದರೆ ಮುನಿ ಅನ್ನುವಂತಹ ಹೆಸರು ಕೂಡ ಇದೆ. ಈ ರೀತಿಯ ರೆಸ್ಪಾನ್ಸ್ಗೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಗಿಡದ ಎಲೆಗಳನ್ನು ಮುಟ್ಟಿದಾಗ ಅಥವಾ ಗೆಲ್ಲುಗಳನ್ನು ಶೇಕ್ ಮಾಡಿದಾಗ ಅಥವಾ ಜೋರಾಗಿ ಗಾಳಿ ಬೀಸಿದಾಗ ಎಲೆಗಳು ಫೋಲ್ಡ್ ಆಗುವಂಥದ್ದು, ಡ್ರೂಪಿಂಗ್ ಆಫ್ ಲೀವ್ಸನ್ನು ನಾವು ನೋಡ್ಬೋದು. ಈ ಥರದ ಮೂಮೆಂಟ್ಸನ್ನು ಸಿಸ್ಮೊನಾಸ್ಟಿಕ್ ಮೂಮೆಂಟ್ ಅಂತ ಕರೀತಾರೆ. ಪ್ರಿಡೇಟರ್ಸ್ಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಇರುವಂತಹ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದು ಅಂತ ಕೂಡ ಹೇಳ್ತಾರೆ. ಇನ್ಸೆಕ್ಟ್ಸ್ಗಳಿರ್ಬೋದು ಅಥವಾ ಸಸ್ಯಗಳನ್ನು ತಿನ್ನುವಂತಹ ಹರ್ಬಿವೋರಸ್ ಎನಿಮಲ್ಸ್ಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಲೀವ್ಸ್ಗಳು ಫೋಲ್ಡ್ ಆಗೋದ್ರಿಂದ ಇವಾಪರೇಷನ್ನ ಮೂಲಕ ಸಸ್ಯದಿಂದ ವಾಟರ್ ಲಾಸ್ ಆಗೋದನ್ನು ಕೂಡ ತಡೆಯುವಲ್ಲಿ ಈ ಒಂದು ರೆಸ್ಪಾನ್ಸ್ ಹೆಲ್ಪ್ ಮಾಡುತ್ತೆ. ಇನ್ನೂ ಸ್ವಲ್ಪ ಡೀಪಾಗಿ ನಾವು ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ಪಿಕ್ಚರ್ನಲ್ಲಿ ಒಬ್ಸರ್ವ್ ಮಾಡಿ. ಈ ಸಸ್ಯದ ಲೀಫ್ಲೆಟ್ಸ್ ಅಥವಾ ಲೀಫಿನ ಬೇಸಲ್ ರೀಜನ್ ಏನಿದೆ ಅದು ತಿಕ್ಕಾಗಿರುತ್ತೆ. ಅದನ್ನು ನಾವು ಪಲ್ವಿನಸ್ ಬೇಸ್ ಅಂತ ಕರಿತೇವೆ. ಈ ಸೆನ್ಸಿಟಿವ್ ಪ್ಲ್ಯಾಂಟ್ಗಳ ಎಲೆಗಳನ್ನು ನಾವು ಟಚ್ ಮಾಡಿದಾಗ ಆ ಟಚ್ ಸ್ಟಿಮ್ಯುಲಸ್ ಏನಿದೆ ಅದು ಆ್ಯಕ್ಷನ್ ಪೊಟೆನ್ಷಿಯಲ್ನ ರೂಪದಲ್ಲಿ ಸ್ಟಿಮ್ಯುಲೇಟ್ ಆದ ಲೀಫ್ಲೆಟ್ಟಿನ ಪಲ್ವಿನಸ್ ರೀಜನನ್ನು ತಲುಪುತ್ತೆ ಆ್ಯಂಡ್ ದೆನ್ ಇಟ್ ಟ್ರಾನ್ಸ್ಮಿಟ್ ಟು ದಿ ಪಲ್ವಿನೈ ಆಫ್ ಅದರ್ ಲೀಫ್ಲೆಟ್ಸ್. ಈ ತರಹ ಇಂಪಲ್ಸ್ ಪಾಸ್ ಆಗ್ತಾ ಇದ್ದಾಗ ಪಲ್ವಿನಸ್ ರೀಜನ್ನಲ್ಲಿರುವಂತಹ ಸೆಲ್ಸ್ಗಳು ಕೆಲವೊಂದು ಅಯಾನ್ಸ್ಗಳನ್ನು ಕಳೆದುಕೊಳ್ಳುತ್ತೆ. ಇದರಿಂದ ಸೆಲ್ಸ್ಗಳ ಟರ್ಗರ್ ಪ್ರೆಷರ್ನಲ್ಲಿ ಡಿಫರೆನ್ಸ್ ಅಥವಾ ಚೇಂಜಸ್ ಆಗೋದ್ರಿಂದ ಸೆಲ್ಸ್ಗಳಲ್ಲಿ ವಾಟರ್ ಲಾಸ್ ಕೂಡ ಆಗಿ ಸೆಲ್ಸ್ ಬಿಕಮ್ ಫ್ಲಾಸಿಡ್. ಅಂದರೆ ಪಲ್ವಿನಸ್ ರೀಜನ್ನಲ್ಲಿರುವಂತಹ ಸೆಲ್ಸ್ಗಳು ವಾಟರನ್ನು ಕಳ್ಕೊಂಡು ಶ್ರಿಂಕ್ ಆಗಿ ಎಲೆಗಳು ಫೋಲ್ಡ್ ಆಗೋದಕ್ಕೆ ಕಾರಣವಾಗುತ್ತೆ. ಟಚ್ ಮೀ ನಾಟ್ ಗಿಡದ ಈ ವಿಸ್ಮಯ ಪುಟಾಣಿ ಮಕ್ಕಳನ್ನು ಕೂಡ ತನ್ನತ್ತ ಸೆಳೆಯುತ್ತೆ. ತಮ್ಮ ಪುಟ್ಟ ಬೆರಳುಗಳಲ್ಲಿ ಎಲೆಯನ್ನು ಮುಟ್ಟಿ ಅವುಗಳು ಮುದುಡೋದನ್ನು ನೋಡಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಪ್ರಕೃತಿಯ ಮಡಿಲಲ್ಲಿ ಆಟದೊಂದಿಗೆ ಕಲಿಯುವಂತಹ ವಿಚಾರಗಳು ಮಕ್ಕಳಿಗೂ ಸಾಕಷ್ಟಿದೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಚೈತ್ರ ಚಿತ್ತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.